2023ರಿಂದ ರಾಜ್ಯದಲ್ಲಿ ಬಿಜೆಪಿ ಸಾಧನೆ 0. ಪೋಕ್ಸೋ ಆರೋಪಿಗೆ ಅಭಿಮಾನೋತ್ಸವ ಯಾಕೆ? ಬಿಎಸ್ವೈ ಮೇಲಿನ ಆರೋಪಗಳನ್ನು ಮರೆಮಾಚುತ್ತಿರೋದ್ಯಾಕೆ? 2023ರಿಂದ ರಾಜ್ಯದಲ್ಲಿ ಬಿಜೆಪಿ ಸಾಧನೆ ಏನೇನೂ ಇಲ್ಲ. ಸಾಲು ಚುನಾವಣೆಗಳ ಸೋಲು ಮತ್ತು ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದನ್ನ ಬಿಟ್ರೆ ಬೇರೇನೂ ಆಗಲಿಲ್ಲ. ಈ ನಡುವೆ ಬಿಜೆಪಿ ತನ್ನ ಸಾಧನೆ ಮತ್ತು ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿದು ಚುನಾವಣೆ ಎದುರಿಸಬೇಕಾಗಿತ್ತು. ಆದ್ರೀಗ ಕಳೆದ ವಿಧಾನಸಭಾ ಬೈ ಎಲೆಕ್ಷನ್ ಸೋತ ಮೇಲೂ ರಾಜ್ಯ ಬಿಜೆಪಿ ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೆಸಿರೋದು ಜನರ ಕಟು ಟೀಕೆಗೆ ಕಾರಣವಾಗಿದೆ. ಹಾಗಾದ್ರೆ ಯಡಿಯೂರಪ್ಪನವರು ನಿಜಕ್ಕೂ ಅಂತ ಮಹತ್ ಸಾಧನೆ ಮಾಡಿದ್ರಾ? ಹಾಗಿದ್ರೆ ಅವರು ಸಿಎಂ ಆಗಿರುವಾಗಲೇ ಜೈಲಿಗೆ ಯಾಕೆ ಹೋಗಿ ಬಂದಿದ್ರು? ಅವರ ಮೇಲೆ ಪೋಕ್ಸೋ ಕೇಸ್ ಯಾಕಿದೆ? ರಾಜ್ಯ ಬಿಜೆಪಿ ನಾಯಕರು ಬಿಎಸ್ವೈ ಮೇಲಿನ ಯಾವ್ಯಾವ ಆರೋಪಗಳನ್ನ ಮರೆಮಾಚುತ್ತಿದ್ದಾರೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ರಾಜಕಾರಣದ ಬಿಜೆಪಿ ಪಾಲಿನ ಆಪದ್ ಬಾಂಧವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟು 50 ವಸಂತಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಬಿಎಸ್ವೈ ಅಭಿಮಾನೋತ್ಸವವನ್ನು ಆಯೋಜಿಸಲಾಗಿತ್ತು. ಇದು ಬಿಜೆಪಿಯ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಪರಿಣಮಿಸಿತ್ತು. ಮಧ್ಯ ಕರ್ನಾಟಕದ ಕೋಟೆನಾಡು ಚಿತ್ರದುರ್ಗದಲ್ಲಿ ನಡೆದ ಬಿಎಸ್ವೈ ಅಭಿಮಾನೋತ್ಸವ ಕೇವಲ ಅಭಿಮಾನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಬದಲಿಗೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಇಲ್ಲಿಂದಲೇ ರಣಕಹಾಳಿ ಮೊಳಗಿಸಿತ್ತು. ಈ ಐತಿಹಾಸಿಕ ಸಮಾವೇಶವು ಕೇವಲ ವ್ಯಕ್ತಿಯೊಬ್ಬರ ಸಮಾರಂಭವಾಗಿ ಉಳಿಯದೆ ವಿಧಾನಸಭಾ ಚುನಾವಣೆಯ ಸಮರಕ್ಕೆ ಕಮಲ ಪಡೆ ಹೂಡುತ್ತಿರುವ ರಣಕಹಳಿಯಾಗಿ ಗೋಚರಿಸಿತು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬಿಎಸ್ ಯಡಿಯೂರಪ್ಪ ಎಂಬ ಹೆಸರು ಎಷ್ಟು ಪ್ರಭಾವಶಾಲಿಯೋ ಅಷ್ಟೇ ವಿವಾದಾತ್ಮಕವೂ ಹೌದು. ಮೇ 9ರಂದು ಚಿತ್ರದುರ್ಗದಲ್ಲಿ ಅವರ 50 ವರ್ಷಗಳ ರಾಜಕೀಯ ಜೀವನದ ಸ್ಮರಣಾರ್ಥ ಅಭಿಮಾನೋತ್ಸವ ಅದ್ದೂರಿಯಾಗಿ ನಡೆದಿದೆ. ಆದ್ರೆ ಈ ಸಂಭ್ರಮಾಚರಣೆಯ ಹೊಳೆಯ ಕೆಳಗೆ ಹರಿಯುತ್ತಿರುವ ಹಗರಣಗಳ ಕೆಸರು ಮತ್ತು ನೈತಿಕ ಪ್ರಶ್ನೆಗಳು ಇವತ್ತು ಸಾರ್ವಜನಿಕ ಚರ್ಚೆಯ ಕೇಂದ್ರ ಬಿಂದುವಾಗಿವೆ. ಒಬ್ಬ ನಾಯಕನ ಸಾಧನೆಯನ್ನು ಅಳೆಯೋದು ಅವರು ಪಡೆದ ಅಧಿಕಾರದಿಂದಲ್ಲ, ಬದಲಿಗೆ ಆ ಅಧಿಕಾರವನ್ನ ಪಡೆಯಲು ಅವರು ತುಳಿದ ಹಾದಿಯಿಂದ. ಹಾಗಾದ್ರೆ ಬಿಎಸ್ ಯಡಿಯೂರಪ್ಪ ತುಳಿದ ಹಾದಿ ಎಂತದ್ದು? ಇವತ್ತಿನ ಸಂಭ್ರಮದ ಹಿಂದೆ ಅಡಗಿರುವ ಕರಾಳ ಸತ್ಯಗಳೇನು ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ಹೇಳ್ತೀವಿ ನೋಡಿ. ಆಪರೇಷನ್ ಕಮಲ ಮತ್ತು ಪ್ರಜಾಪ್ರಭುತ್ವದ ಹನನ. ಕರ್ನಾಟಕ ರಾಜಕಾರಣಕ್ಕೆ ಆಪರೇಷನ್ ಕಮಲ ಎಂಬ ಅನೈತಿಕ ಪದವನ್ನ ಪರಿಚಯಿಸಿದ ಕುಖ್ಯಾತಿ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ. 2008ರಲ್ಲಿ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ರಚಿಸಲು ಅವರು ಹಿಡಿದಿದ್ದು ಅಡ್ಡದಾರಿ. ಜನಾದೇಶವಿಲ್ಲದಿದ್ರೂ ಅಧಿಕಾರ ಹಿಡಿಯಲೇಬೇಕೆಂಬ ಹಠದಿಂದ ವಿರೋಧ ಪಕ್ಷದ ಶಾಸಕರನ್ನ ಸೆಳೆದ್ರು. 2019ರಲ್ಲಿಯೂ ಮತ್ತೆ ಅದೇ ವಾಮಮಾರ್ಗ ಹಿಡಿದ್ರು. ಆಪರೇಷನ್ ಕಮಲ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅಂತ ಬಹಿರಂಗವಾಗಿ ಹೇಳೋ ಮೂಲಕ ನೈತಿಕತೆಗೆ ಎಳ್ಳು ನೀರನ್ನ ಬಿಟ್ರು ಬಿಎಸ್ ಯಡಿಯೂರಪ್ಪ. ಜಾತಿ ರಾಜಕೀಯದ ಕಾರ್ಡ್. ಬಿಜೆಪಿ ತತ್ವ ಸಿದ್ಧಾಂತಗಳ ಪಕ್ಷ ಅಂತಾರೆ. ಆದ್ರೆ ಬಿಎಸ್ ಯಡಿಯೂರಪ್ಪ ಬೆಳೆದಿದ್ದು ಕೇವಲ ಲಿಂಗಾಯತ ಎಂಬ ಜಾತಿ ಕಾರ್ಡ್ ಬಳಸಿ ಅನ್ನೋ ಟೀಕೆ ಬಲವಾಗಿದೆ. 2020 ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ವಚನ ಭಂಗ ಮಾಡಿದಾಗ ಅದನ್ನ ಇಡೀ ಲಿಂಗಾಯತ ಸಮುದಾಯಕ್ಕೆ ಆದ ಅವಮಾನ ಅಂತ ಬಿಂಬಿಸಿ ನಾಯಕರಾದ್ರು. ಜೊತೆಗೆ 2013ರಲ್ಲಿ ತಮಗೆ ಅಧಿಕಾರ ನೀಡಿದ ಬಿಜೆಪಿಯನ್ನೇ ತೊರೆದು ಕೆಜೆಪಿ ಕಟ್ಟಿ ಪಕ್ಷಕ್ಕೆ ದ್ರೋಹ ಬಗೆದ ಇತಿಹಾಸವು ಇವರದ್ದೇ. ಇವತ್ತು ನಡೆದ ಈ ಅಭಿಮಾನೋತ್ಸವ ಕೇವಲ ಲಿಂಗಾಯತ ಮತಗಳನ್ನ ಉಳಿಸಿಕೊಳ್ಳಲು ಬಿಜೆಪಿ ಮಾಡುತ್ತಿರುವ ಒಂದು ರಾಜಕೀಯ ತಂತ್ರದಂತೆ ಕಾಣುತ್ತಿತ್ತು. ಭ್ರಷ್ಟಾಚಾರ ಮತ್ತು ಜೈಲುವಾಸ. ಹಗರಣಗಳ ವಿಷಯಕ್ಕೆ ಬಂದ್ರೆ ಇವರದ್ದು ದೊಡ್ಡ ಪಟ್ಟಿಯೇ ಇದೆ. ಭೂಮಿ ಡಿನೋಟಿಫೈ ಹಗರಣಗಳು ಇಂದಿಗೂ ನ್ಯಾಯಾಲಯದಲ್ಲಿವೆ. ಅಕ್ರಮ ಗಣಿಗಾರಿಕೆ ಹಗರಣದಲ್ಲಿ ಸಿಲುಕಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಕೇಸಿನಲ್ಲಿ ಜೈಲುವಾಸ ಅನುಭವಿಸಿದ ಮೊದಲ ಮುಖ್ಯಮಂತ್ರಿ ಎಂಬ ಕಪ್ಪು ಚುಕ್ಕೆ ಇವರ ಮೇಲಿದೆ. ಇಂತಹ ಕಳಂಕಿತ ಇತಿಹಾಸವಿರುವ ನಾಯಕನಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಗೌರವ ಸಲ್ಲಿಸೋದು ಎಷ್ಟು ಸಮಂಜಸ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಪೋಕ್ಸೋ ಪ್ರಕರಣ ಅಸಹ್ಯಕರ ಅಧ್ಯಾಯ. ಆದ್ರೆ ಎಲ್ಲಕ್ಕಿಂತ ಭೀಕರವಾದದ್ದು ಪೋಕ್ಸೋ ಪ್ರಕರಣ. 80 ವರ್ಷ ದಾಟಿದ ಹಿರಿಯ ನಾಯಕ ಸಹಾಯ ಕೋರಿ ಬಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿದ್ದಾರೆ. ಫೆಬ್ರವರಿ 2024ರಲ್ಲಿ ನಡೆದ ಈ ಘಟನೆ ಮನುಷ್ಯತ್ವವನ್ನೇ ಪ್ರಶ್ನಿಸುವಂತಿದೆ. ಪ್ರಕರಣ ಮುಚ್ಚಿ ಹಾಕಲು ಹಣದ ಆಮಿಷ ಒಡ್ಡಿದ ವಿಡಿಯೋ ದಾಖಲೆಗಳಿವೆ ಎನ್ನಲಾಗುತ್ತಿದೆ. ಮೇ 9ರ ಸಂಭ್ರಮವು ಕೇವಲ ಆಡಂಬರದ ಪ್ರದರ್ಶನವಾಗಿರಬಹುದು. ಆದ್ರೆ ಮೇ 20ರಂದು ನ್ಯಾಯಾಲಯದಲ್ಲಿ ನಡೆಯಲಿರುವ ವಿಚಾರಣೆಯು ಯಡಿಯೂರಪ್ಪ ಅವರ ನೈಜ ಮುಖವಾಡವನ್ನ ಕಳಚುವ ಸಾಧ್ಯತೆ ಇದೆ. ಪೋಕ್ಸೋ ಪ್ರಕರಣದಂತಹ ಹೀನಾಯ ಆರೋಪ ಹೊತ್ತಿರುವ ವ್ಯಕ್ತಿಗೆ ಕೇಂದ್ರದ ಗೃಹ ಸಚಿವರೇ ಬಂದು ಬೆಂಬಲ ಸೂಚಿಸಿರುವುದು ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಆಪರೇಷನ್ ಕಮಲದ ಮೂಲಕ ಪ್ರಜಾಪ್ರಭುತ್ವವನ್ನ ಕೊಂದಿದ್ದಕ್ಕಾಗಿ, ಭ್ರಷ್ಟಾಚಾರಕ್ಕಾಗಿ ಅಥವಾ ಪೋಕ್ಸೋ ಆರೋಪಿಯಾಗಿರುವುದಕ್ಕಾಗಿ ಈ ಅಭಿಮಾನೋತ್ಸವ ನಡೆಯುತ್ತಿದೆಯಾ ಅಂತೇಳಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಿದ್ದಾರೆ. ಕುಟುಂಬ ರಾಜಕಾರಣ ಮತ್ತು ಸ್ವಪಕ್ಷದವರ ವಿರೋಧ. ಒಂದೆಡೆ ಭ್ರಷ್ಟಾಚಾರ, ಮತ್ತೊಂದೆಡೆ ಇಡೀ ಕುಟುಂಬವನ್ನೇ ರಾಜಕೀಯದಲ್ಲಿ ನೆಲೆಗೊಳಿಸುವ ಅಪಹಪಿ. ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಮಕ್ಕಳಿಗೆ ಅಧಿಕಾರ ಕೊಡಿಸೋದು ಯಾವ ರೀತಿಯ ಜನಸೇವೆ? ತಮ್ಮ ಇಡೀ ಕುಟುಂಬವನ್ನ
ತಮ್ಮನ್ನ ರಾಜಕೀಯದಲ್ಲಿ ಭದ್ರವಾಗಿ ನೆಲೆಯೂರಿಸಲು ಯಡಿಯೂರಪ್ಪನವರು ನಡೆಸಿದ ಕಸರತ್ತುಗಳು ಯಾರಿಗೂ ತಿಳಿಯದ ವಿಷಯವಲ್ಲ. ಒಂದು ಕಡೆ ಪಕ್ಷವು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡುತ್ತಿದ್ರೆ, ಮತ್ತೊಂದೆಡೆ ಬಿಎಸ್ವೈ ತಮ್ಮ ಮಕ್ಕಳಿಗೆ ಅಧಿಕಾರ ಕೊಡಿಸಲು ಹೈಕಮಾಂಡ್ ಮೇಲೆ ಒತ್ತಡ ಹೇರುತ್ತಲೇ ಬಂದಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿ ಕೇವಲ ಸ್ವಂತ ಕುಟುಂಬದ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುತ್ತಿರುವುದು ಯಾವ ರೀತಿಯ ಜನಸೇವೆ? ಈ ಅಭಿಮಾನೋತ್ಸವವು ವಾಸ್ತವದಲ್ಲಿ ಅವರ ಕುಟುಂಬದ ರಾಜಕೀಯ ಭವಿಷ್ಯವನ್ನ ಭದ್ರಪಡಿಸುವ ಒಂದು ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಮಾತ್ರ ಕಾಣಿಸುತ್ತಿದೆ. ಈ ಅಭಿಮಾನೋತ್ಸವದ ಬಗ್ಗೆ ಬಿಜೆಪಿಯ ಎಚ್ ವಿಶ್ವನಾಥ್ ಅವರೇ ಪ್ರಶ್ನೆ ಎತ್ತಿದ್ದಾರೆ. ಪೋಕ್ಸೋ ಪ್ರಕರಣದ ಆರೋಪಿಗೆ ಇಂತಹ ಸನ್ಮಾನವೇ ಅಂತ ಅವರು ಕೇಳುತ್ತಿದ್ದಾರೆ. ಅಮಿತ್ ಶಾ ಅವರಂತಹ ಕೇಂದ್ರ ಸಚಿವರು ಇಂತಹ ವಿವಾದಿತ ವೇದಿಕೆಗೆ ಬರುವ ಮೂಲಕ ತನಿಖೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾರೆಯೇ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ರೆ ಇಲ್ಯಾಕೆ ಸಂಭ್ರಮ? ಯತ್ನಾಳ್ ಪದೇ ಪದೇ ಟೀಕಾ ಪ್ರಹಾರ. ಇನ್ನ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ಅವರಂತೂ ಪದೇ ಪದೇ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ಟೀಕಾ ಪ್ರಹಾರಗಳನ್ನೇ ನಡೆಸುತ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಾಗ ಇಲ್ಲಿನವರು ಪೇಡ ಹಂಚುತ್ತಾರೆ. ಆದ್ರೆ ರಾಜ್ಯದಲ್ಲಿ ಏನ್ ಮಾಡಿದ್ದೀರಿ? ಇಲ್ಲಿ ಎಲ್ಲವೂ ಗುಡ್ಡಿಯಾಗಿದೆ. ಹೀಗಿರುವಾಗ ಫಲಿತಾಂಶ ಎಲ್ಲಿಂದ ಬರಬೇಕು? ಮಕ್ಕಳಾಗಲು ಸಾಧ್ಯವೇ ಅಂತೇಳಿ ಖಾರವಾಗಿ ಪ್ರಶ್ನೆ ಕೇಳಿದ್ದಾರೆ. ಯತ್ನಾಳ್ ಅವರ ಈ ಆಕ್ರೋಶದ ಮತ್ತು ಕಟುವಾದ ಮಾತುಗಳು ಬಿಜೆಪಿ ಬುಡಕ್ಕೆ ನೇರವಾಗಿ ನಾಟದೇ ಇರಬಹುದು. ಆದ್ರೆ ಜನಸಾಮಾನ್ಯರಿಗಂತೂ ಅಪ್ಪ ಮಕ್ಕಳ ಅಭಿಮಾನೋತ್ಸವ ಆಟ ಕಣ್ಣಿಗೆ ಕಟ್ಟಿದಂತೆ ಎದ್ದು ಕಾಣ್ತಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಯತ್ನಾಳ್, ಈ ತಂದೆ ಮಕ್ಕಳು ಇರೋವರೆಗೂ ನಾನು ಬಿಜೆಪಿ ಕಚೇರಿ ಮೆಟ್ಟಲು ಹತ್ತಲ್ಲ ಅಂತ ಗುಡುಗಿದ್ದಾರೆ. ಇನ್ನ ಬಿ.ವೈ. ವಿಜಯೇಂದ್ರ ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ. ಹೀಗಿದ್ರು ಇವರ ಅಧ್ಯಕ್ಷತೆಯಲ್ಲಿ ಒಂದು ಬೈ ಎಲೆಕ್ಷನ್ ಗೆದ್ದಿಲ್ಲ. ಹೀಗಿದ್ರು ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಾಗ ಇಲ್ಲಿನವರು ಪೇಡ ಹಂಚುತ್ತಾರೆ. ಆದ್ರೆ ರಾಜ್ಯದಲ್ಲಿ ಏನ್ ಮಾಡಿದ್ದೀರಿ? ಇಲ್ಲಿ ಎಲ್ಲವೂ ಗುಡ್ಡಿಯಾಗಿದೆ. ಹೀಗಿರುವಾಗ ಫಲಿತಾಂಶ ಎಲ್ಲಿಂದ ಬರಬೇಕು? ಮಕ್ಕಳಾಗಲು ಸಾಧ್ಯವೇ ಅಂತೇಳಿ ಯತ್ನಾಳ್ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿ.ವೈ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ನಡೆದ ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿ ಸೋತಿದೆ. 25 ಸಂಸದರಿದ್ದ ಸ್ಥಾನ ಈಗ 17ಕ್ಕೆ ಇಳಿದಿದೆ. ಇದೆಲ್ಲವೂ ಅವರ ಡೀಲಿಂಗ್ ರಾಜಕಾರಣದ ಫಲ ಅಂತ ಆರೋಪಿಸಿದ್ದಾರೆ. ಯಡಿಯೂರಪ್ಪ ಅಭಿಮಾನೋತ್ಸವದ ಹಿಂದಿದೆ ರಿನಿವಲ್ ತಂತ್ರ. ಇನ್ನ ಇವತ್ತಿನ ಚಿತ್ರದುರ್ಗದಲ್ಲಿ ನಡೆದ ಯಡಿಯೂರಪ್ಪ ಅಭಿಮಾನೋತ್ಸವದ ಬಗ್ಗೆ ಕಿಡಿಕಾರಿರೋ ಯತ್ನಾಳ್, ಯಾವ ಪುರುಷಾರ್ಥಕ್ಕೆ ಈ ಉತ್ಸವ ಮಾಡಿದ್ದಾರೆ? ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದವರಿಗ ಈ ಸಂಭ್ರಮ. ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಅವಧಿ ನವೆಂಬರ್ಗೆ ಮುಕ್ತಾಯವಾಗಲಿದೆ. ಆ ಸ್ಥಾನವನ್ನ ಉಳಿಸಿಕೊಳ್ಳಲು ಹೈಕಮಾಂಡ್ ಮುಂದೆ ತಾವು ದೊಡ್ಡ ಲಿಂಗಾಯತ ನಾಯಕರು ಅಂತ ಬಿಂಬಿಸಿಕೊಳ್ಳಲು ಈ ನಾಟಕವಾಡುತ್ತಿದ್ದಾರೆ ಅಂತೇಳಿ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಡಿಯೂರಪ್ಪ ಕುಟುಂಬದ ಆಸ್ತಿ ಪಾಸ್ತಿ ಬಗ್ಗೆ ವಾಗ್ದಾಳಿ ನಡೆಸಿರೋ ಯತ್ನಾಳ್, ಒಂದು ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕಾರ್ ಕೂಡ ಇರಲಿಲ್ಲ. ಈಗ ಪ್ರದರ್ಶನಕ್ಕಿಟ್ಟಿರುವ ಹಳೆಯ ಅಂಬಾಸಿಡರ್ ಕಾರ್ ಕೂಡ ಬಿಜೆಪಿಯದ್ದು. ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದೀರಿ. ಆದ್ರೆ ಸಮಾಜಕ್ಕೆ ನಿಮ್ಮ ವೈಯಕ್ತಿಕ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇವಲ ಅಧಿಕಾರ ಹಿಡಿದು ಹಣ ಮಾಡೋದೇ ಇವರ ಗುರಿ ಅಂತಾನು ಕಿಡಿಕಾರಿದ್ದಾರೆ. ಅದೇನೇ ಇದ್ರೂ 50 ವರ್ಷಗಳ ರಾಜಕೀಯ ಜೀವನ ಎನ್ನುವುದು ಕೇವಲ ಅಂಕಿಅಂಶವಲ್ಲ. ಆ ಕಾಲಘಟ್ಟದಲ್ಲಿ ಎಷ್ಟು ಶುದ್ಧವಾದ ಹಾದಿಯಲ್ಲಿ ಸಾಗಿದ್ದೇವೆ ಅನ್ನೋದಷ್ಟೇ ಮುಖ್ಯ. ಯಡಿಯೂರಪ್ಪನವರ ಹಾದಿಯಲ್ಲಿ ಮೌಲ್ಯಗಳಿಗಿಂತ ವಿವಾದಗಳೇ ಹೆಚ್ಚಿವೆ. ಈ ಅಭಿಮಾನೋತ್ಸವ ಕೇವಲ ಅಪರಾಧಗಳನ್ನ ಮರೆಮಾಚುವ ಒಂದು ವಿಫಲ ಪ್ರಯತ್ನವೋ ಅಥವಾ ನೈಜ ಗೌರವವೋ? ಇದನ್ನ ಸಾರ್ವಜನಿಕರೇ ನಿರ್ಧರಿಸಬೇಕು. ಈ ಬಗ್ಗೆ ನೀವೇನಂತೀರಾ? ಪೋಕ್ಸೋ ಮತ್ತು ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ನಾಯಕನಿಗೆ ಇಂತಹ ಸನ್ಮಾನ ಬೇಕಿತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.